ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 1068 ಪಾಯಿಂಟ್ಸ್ ಡೌನ್ ಆಗಿ 82,225 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 288 ಪಾಯಿಂಟ್ಸ್ ಡೌನ್ ಆಗಿ 25,424 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 216 ಪಾಯಿಂಟ್ಸ್ ಡೌನ್ ಆಗಿ 61,047 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ನಿಫ್ಟಿ ಸೆನ್ಸೆಕ್ಸ್ ಆದ್ರೆ ಎಬೋವ್ 1% ಫಾಲ್ ಆಗಿದೆ. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದ್ರೆ ಸ್ವಲ್ಪ ಮಾತ್ರನೇ ಫಾಲ್ ಆಗಿರೋದು. ಅದರಿಂದನೇ ಇವತ್ತು ಕಂಪ್ಲೀಟ್ ಮಾರ್ಕೆಟ್ ಫಾಲ್ ಆಗಿರೋ ತರ ಕಾಣಿಸಿದ್ರು ಪೋರ್ಟ್ಫೋಲಿಯೋಸ್ ಪ್ರಕಾರ ಅಷ್ಟಾಗೇನು ಇಂಪ್ಯಾಕ್ಟ್ ಇರಲ್ಲ. ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ರೀಸನ್ ಬಂದು ಇವತ್ತು ನಿಫ್ಟಿ ಎಕ್ಸ್ಪೈರಿ, ಅದರಿಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದ್ರ ಜೊತೆಗೆ ಇವತ್ತು ಓವರ್ ಆಲ್ ನಮ್ಮ ಮಾರ್ಕೆಟ್ ಈ ತರ ಫಾಲ್ ಆಗೋದಕ್ಕೆ ಮೇನ್ ರೀಸನ್ ಬಂದು IT ಸೆಕ್ಟರ್ ಅಲ್ಲಿ ಸೆಲ್ ಆಫ್, ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಡೌನ್ ಆಗಿರೋದು. ಇವತ್ತು IT ಇಂಡೆಕ್ಸ್ ನಿಯರ್ಲಿ 5% ಫಾಲ್ ಆಗಿದೆ. ಜೊತೆಗೆ ಪ್ರತಿಯೊಂದು IT ಕಂಪನಿ ನೋಡಿದ್ರು 3 to 6% ವರೆಗೂ ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಈ IT ಕಂಪನೀಸ್ ಅಲ್ಲಿ ಈ ತರ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರೋದು ಇದೇನು ಫಸ್ಟ್ ಟೈಮ್ ಏನಿಲ್ಲ. ಇದಕ್ಕೂ ಮುಂಚೆನೆ ಲಾಸ್ಟ್ 1 ಮಂತ್ ಅಲ್ಲಿ 2 ಟೈಮ್ಸ್ ಇದೇ ತರನೇ IT ಸೆಕ್ಟರ್ ಅಲ್ಲಿ ಸೆಲ್ ಆಫ್ ನೋಡಿದ್ವಿ. ಅವತ್ತು ನೋಡಿದ್ರು IT ಕಂಪನೀಸ್ ಎಲ್ಲ ಇದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಈಗ ಆಲ್ ಟೈಮ್ ಐಸ್ ಇಂದ ತುಂಬಾನೇ IT ಕಂಪನೀಸ್ ಎಲ್ಲ 52 ವೀಕ್ಸ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ. ಅದ್ರ ಜೊತೆಗೆ IT ಇಂಡೆಕ್ಸ್ ಆಲ್ ಟೈಮ್ ಐಸ್ ಇಂದ ಸುಮಾರು 35% ಫಾಲ್ ಆಗಿದೆ. ಇವತ್ತು ಬರೀ ನಮ್ಮ IT ಕಂಪನೀಸ್ ಮಾತ್ರನೆಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನಿನ್ನೆ ರಾತ್ರಿ US ಮಾರ್ಕೆಟ್ ಅಲ್ಲೂ ಸಹ ಇದೇ ತರನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿದೆ. ನಿನ್ನೆ US ಮಾರ್ಕೆಟ್ಸ್ ಆದ್ರೆ ಕಂಪ್ಲೀಟ್ ಆಗಿ ಫಾಲ್ ಆಗಿದೆ. S&P 500 ಆದ್ರೆ ಎಬೋವ್ 1%, ನ್ಯಾಸ್ಡ್ಯಾಕ್ ಕೂಡ ಎಬೋವ್ 1% ಫಾಲ್ ಆಗಿದೆ. ಅದ್ರ ಜೊತೆಗೆ ನಿನ್ನೆ US ಮಾರ್ಕೆಟ್ ಅಲ್ಲಿ ಈ IT ಕಂಪನೀಸ್ ಈ ತರ ಫಾಲ್ ಆಗಿರೋದು. ಅದ್ರಲ್ಲೂ ಈ IBM ಕಂಪನಿ ಏನಿದೆ, ಲಾಸ್ಟ್ 25 ಇಯರ್ಸ್ ಅಲ್ಲಿ ಎಂದೂ ಈ ತರ ಫಾಲ್ ಆಗಿರಲಿಲ್ಲ. ನಿನ್ನೆ ರಾತ್ರಿ ಒಂದೇ ದಿನ 13% ಫಾಲ್ ಆಗಿದೆ. ಅದ್ರ ಜೊತೆಗೆ ಮೈಕ್ರೋಸಾಫ್ಟ್, ಕ್ರೋಸ್ಟ್ರೈಕ್ ಈ ತರ ಇನ್ನ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ತುಂಬಾನೇ ಫಾಲ್ ಆಗಿದಾವೆ. ಯಾಕಂದ್ರೆ ಈ ಆಂಥ್ರೋಪಿಕ್ ಅವರು ಮತ್ತೆ ಇನ್ನೊಂದು ಕ್ಲೌಡ್ ಕೋಡ್ ಸೆಕ್ಯೂರಿಟೀಸ್ ಅಂತ ಹೊಸ AI ಟೂಲ್ ನ ಲಾಂಚ್ ಮಾಡಿದ್ದಾರೆ. ಅದರಿಂದ ಈ ಎಲ್ಲಾ ಕಂಪನೀಸ್ಗೆ ಇದರಿಂದ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಇವತ್ತು ಸಿಟ್ರಿನಿ ರಿಸರ್ಚ್, ಇದೊಂದು ಸ್ಮಾಲ್ ರಿಸರ್ಚ್ ಫರ್ಮ್, ಇವರು 2008 ಅಲ್ಲಿ ಯಾವ ತರ ಫಿನಾನ್ಷಿಯಲ್ ಕ್ರೈಸಿಸ್ ಬಂದಿತ್ತು ಅದೇ ತರ 2028 ಅಲ್ಲೂ ಗ್ಲೋಬಲ್ ಇಂಟೆಲಿಜೆನ್ಸ್ ಕ್ರೈಸಿಸ್ ಬರುತ್ತೆ ಅಂತ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಅಲ್ಲಿ ಏನನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ, ಇವಾಗ ನಮ್ಮ IT ಕಂಪನೀಸ್ ಏನಿದಾವೆ ಈ ಕಂಪನೀಸ್ಗೆ ಕಮಿಂಗ್ ಟೈಮ್ ಅಲ್ಲಿ ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಡ್ರಾಪ್ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡು ಈ ಕಂಪನೀಸ್ ಏನ್ ವರ್ಕ್ ಮಾಡ್ತಾವೋ ಅವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡೆ ಫುಲ್ಫಿಲ್ ಮಾಡ್ಕೊಂತಾರೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ನಮ್ಮ IT ಕಂಪನೀಸ್ಗೆ ಕಾಂಟ್ರಾಕ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಫಾಲ್ ಆಗೋಗುತ್ತೆ ಅಂತ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ 2028 ಅಷ್ಟೊತ್ತಿಗೆಲ್ಲ ಈ IT ಜಾಬ್ಸ್ ಏನಿದಾವೆ ಇವೆಲ್ಲ ಕಂಪ್ಲೀಟ್ ಆಗಿ AI ರಿಪ್ಲೇಸ್ ಮಾಡಾಕುತ್ತೆ. ಅದರಿಂದ ಈ IT ಕಂಪನೀಸ್ ಅಲ್ಲಿ ಕಂಪ್ಲೀಟ್ ಆಗಿ ಲೇ ಆಫ್ ನಡೆಯುತ್ತೆ. ಲೇ ಆಫ್ ನಡೆಯೋದ್ರಿಂದ ಕನ್ಸ್ಯೂಮರ್ ಸ್ಪೆಂಡಿಂಗ್ ಕೊಲಾಪ್ಸ್ ಆಗುತ್ತೆ. ಆ ಕೊಲಾಪ್ಸ್ ಆಗೋ ಕಾರಣದಿಂದ ಕಂಪ್ಲೀಟ್ ಮಾರ್ಕೆಟ್ ಕ್ರಾಶ್ ಆಗೋಗುತ್ತೆ ಅಂತ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಅದರಿಂದನೇ ನಮ್ಮ IT ಕಂಪನೀಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಆಗ್ಲೇ ಮೆನ್ಷನ್ ಮಾಡ್ದಂಗೆ IT ಕಂಪನೀಸ್ ಆದ್ರೆ ಆಲ್ ಟೈಮ್ ಐಸ್ ಇಂದ ಪ್ರತಿಯೊಂದು ಕಂಪನಿ ಕೂಡ 52 ವೀಕ್ಸ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ. ಅದ್ರ ಜೊತೆಗೆ IT ಇಂಡೆಕ್ಸ್ ನಿಯರ್ಲಿ 35% ಫಾಲ್ ಆಗಿದೆ. ಹಂಗಂತ ಕಮಿಂಗ್ ಟೈಮಲ್ಲೂ IT ಕಂಪನೀಸ್ ಇದೇ ತರನೇ ಫಾಲ್ ಆಗ್ಬೋದು ಅಂದ್ರೆ ಇನ್ನ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಏನೋ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ನಮ್ಮ ಇಂಡಿಯನ್ IT ಕಂಪನೀಸ್ ಏನಿದಾವೆ ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಅಡಾಪ್ಟ್ ಮಾಡ್ಕೊಂತ ಇದ್ದಾರೆ. ಅದರಿಂದ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಕಂಪನೀಸ್ ಇನ್ನ ಸ್ವಲ್ಪ ದಿನ ಸೆಲ್ಲಿಂಗ್ ಪ್ರೆಷರ್ನ ನೋಡೋ ಚಾನ್ಸಸ್ ಕೂಡ ಇರುತ್ತೆ. ಆದ್ರೆ ಕಮಿಂಗ್ ಟೈಮ್ ಅಲ್ಲಿ ಅಂದ್ರೆ 1 year 2 year ಆಗೋಷ್ಟೊತ್ತಿಗೆ AI ರಿಲೇಟೆಡ್ ಆಗಿ ನಮ್ಮ ಕಂಪನೀಸ್ ಎಲ್ಲ ಯಾವ ತರ ಅಡಾಪ್ಟ್ ಮಾಡ್ಕೊಂತ ಇದ್ದಾರೆ, ಯಾವ ತರ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ಅಂದ್ರೆ ನೆಕ್ಸ್ಟ್ 6 ಮಂತ್ಸ್ ಅಲ್ಲಿ 1 year ಅಷ್ಟೊತ್ತಿಗೆಲ್ಲ ನಮ್ಮ IT ಕಂಪನೀಸ್ ಕೂಡ AI ರಿಲೇಟೆಡ್ ಆಗಿ ವರ್ಕ್ ಮಾಡೋದನ್ನ ಇನ್ಕ್ರೀಸ್ ಮಾಡ್ತಾ ಇದಾರಾ ಇಲ್ವಾ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅವಾಗ ಏನಾದ್ರೂ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಮ್ಮಿ ಆಗ್ಬೋದು. ಇಲ್ಲ ಅಂತಂದ್ರೆ ಕಮಿಂಗ್ ಟೈಮ್ ಅಲ್ಲೂ ಸೆಲ್ಲಿಂಗ್ ಪ್ರೆಷರ್ ಇನ್ನ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದ್ರ ಜೊತೆಗೆ ಜೆಫ್ರೀಸ್ ಅವರು ತುಂಬಾನೇ IT ಕಂಪನೀಸ್ ನ ಡೌನ್ ಗ್ರೇಡ್ ಮಾಡಿದ್ದಾರೆ. ಅದರಿಂದನೂ ಸಹ ಈ ತರ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರೋದು. ಈಗ ಇನ್ಫೋಸಿಸ್ಗಾದ್ರೆ ಹೋಲ್ಡ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ನ 31% ಕಟ್ ಮಾಡಿದ್ದಾರೆ. ಅಂದ್ರೆ ಪ್ರೆಸೆಂಟ್ ಈಗ 1290 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅದಾದ್ಮೇಲೆ HCL ಟೆಕ್ನಾಲಜೀಸ್ಗೂ ಅಷ್ಟೇ ಹೋಲ್ಡ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 26% ಕಟ್ ಮಾಡಿದ್ದಾರೆ. ಅಂದ್ರೆ 1390 ರೂಪೀಸ್ಗೆ. ಯಾಕಂದ್ರೆ AI ಡಿಸೆಪ್ಷನ್ ಇಂದ. ಅದ್ರ ಜೊತೆಗೆ ಜೆಫ್ರೀಸ್ ಅವರಾದ್ರೆ ಈ IT ಕಂಪನೀಸ್ ಅಲ್ಲಿ ಒಂದು ಕಂಪನಿನ ಪಿಕ್ ಮಾಡಿದ್ದಾರೆ, ಕೊಫೋರ್ಜ್. ಈ ಕಂಪನಿನ ಪಿಕ್ ಮಾಡಿ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ನೋಡೋಣ ಈ ಕಂಪನಿ ಯಾವ ತರ ಗ್ರೋ ಆಗ್ಬೋದು ಕಮಿಂಗ್ ಟೈಮ್ ಅಲ್ಲಿ ಅಂತ. ಅದಾದ್ಮೇಲೆ
ಸ್ವಲ್ಪ ಕಂಪನೀಸ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ, ನೀವಿಲ್ಲೇ ನೋಡ್ಬೋದು. ಅದಾದಮೇಲೆ TCS, LTI ಮೈಂಟ್ರಿ, L&T ಟೆಕ್ ಸರ್ವಿಸಸ್ಗೆ ಮಾತ್ರ ನ್ಯೂಟ್ರಲ್ ರೇಟಿಂಗ್ ಮತ್ತು ರೆಡ್ಯೂಸ್ ರೇಟಿಂಗ್ನ ಕೊಟ್ಟಿದ್ದಾರೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ನಮ್ಮ IT ಕಂಪನೀಸ್ ಎಲ್ಲ ಯಾವ ಥರ ಪರ್ಫಾರ್ಮ್ ಮಾಡ್ತವೆ ಅಂತ. ಫ್ರೆಂಡ್ಸ್, ಈಗ ನೀವು ಯಾರಾದರೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವುದಾದ್ರೂ ಒಂದು IT ಕಂಪನಿನ ಹೋಲ್ಡ್ ಮಾಡ್ತಾ ಇದ್ರೆ ಯಾವ ಕಂಪನಿನ ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ, ಡೊನಾಲ್ಡ್ ಟ್ರಂಪ್ ಅವರಾದರೆ ಹೊಸದಾಗಿ ಎಲ್ಲ ಕಂಟ್ರಿ ಮೇಲೆ 15% ಟ್ಯಾರಿಫ್ ಹಾಕಿದ್ದಾರೆ ಅಂತ. ಅದ್ರ ರಿಲೇಟೆಡ್ ಆಗಿ ಇನ್ನೂ ಸ್ವಲ್ಪ ಅಪ್ಡೇಟ್ಸ್ ಬಂದಿದ್ದಾವೆ. ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಮೆನ್ಷನ್ ಮಾಡಿದ್ದೆ ಈ ಸೆಕ್ಷನ್ 232 ಬಗ್ಗೆ. ಇದೇ ಸೇಮ್ ಸೆಕ್ಷನ್ ಅಂಡರಲ್ಲಿ ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಸೆಕ್ಷನ್ 232 ಅಂಡರಲ್ಲಿ ಮುಂಚೆ ಯಾವ್ಯಾವ ಪ್ರಾಡಕ್ಟ್ಸ್ಗೆ ಟ್ಯಾರಿಫ್ ಇತ್ತು ಅಂತ ಅಂದರೆ ಸ್ಟೀಲ್, ಅಲ್ಯೂಮಿನಿಯಂ, ಕಾಪರ್, ಆಟೋ ಪಾರ್ಟ್ಸ್ ಈ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಟ್ಯಾಕ್ಸಸ್ ಹಾಕಿದ್ರು. ಆದ್ರೆ ಈಗ ಇದೇ ಸೆಕ್ಷನ್ ಅಂಡರಲ್ಲಿ ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಯಾವ್ಯಾವ ಪ್ರಾಡಕ್ಟ್ಸ್ನ ಅಂದರೆ ಬ್ಯಾಟ್ರೀಸ್, ಕ್ಯಾಸ್ಟ್ ಐರನ್ ಫಿಲ್ಟರಿಂಗ್, ಐರನ್ ಫಿಟ್ಟಿಂಗ್ಸ್, ಪ್ಲಾಸ್ಟಿಕ್ ಪೈಪ್ಸ್, ಇಂಡಸ್ಟ್ರಿಯಲ್ ಕೆಮಿಕಲ್ಸ್, ಅದಾದಮೇಲೆ ಈ ಪವರ್ ಗ್ರಿಡ್ಸಲ್ಲಿ ಮತ್ತು ಟೆಲಿಕಮ್ಯುನಿಕೇಷನ್ಸಲ್ಲಿ ಬಳಸೋ ಸ್ವಲ್ಪ ಪ್ರಾಡಕ್ಟ್ಸ್ನ ಕೂಡ ಈ ಟ್ಯಾರಿಫ್ ಅಂಡರಲ್ಲಿ ಈ ಸೆಕ್ಷನ್ 232 ಅಂಡರಲ್ಲಿ ಬರುತ್ತೆ ಅಂತ ಹೊಸದಾಗಿ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಟ್ಯಾರಿಫ್ ಬಗ್ಗೆ ಎಲ್ಲ ಇನ್ನು ಯಾವ ಥರ ಅಪ್ಡೇಟ್ಸ್ ಬರ್ತವೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಅಂತ. ಫ್ರೆಂಡ್ಸ್, ಈಗ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಡೊನಾಲ್ಡ್ ಟ್ರಂಪ್ ಅವ್ರು ಇರೋವರೆಗೂ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ರಿಲೇಟೆಡ್ ಆಗಿ ಯಾವುದೇ ಥರ ಪಾಸಿಟಿವ್ ಅಪ್ಡೇಟ್ಸ್ ಏನು ಕೊಡಲ್ಲ ಅಂತಾನೆ ಅನ್ಕೊಂತೀನಿ. ಯಾಕಂದರೆ ಪ್ರತಿ ಟೈಮಲ್ಲೂ ಯಾವುದೋ ಒಂದು ಕಂಟ್ರಿ ಮೇಲೆ ಯಾವುದೋ ಒಂಥರ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡೋದಾಗ್ಲಿ ಏನೋ ಒಂದು ಮಾಡ್ತಾನೆ ಇರ್ತಾರೆ. ಅದರಿಂದನೇ ಲಾಸ್ಟ್ 1 ಇಯರಿಂದ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಈ ಥರ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದರಲ್ಲೂ ಗೋಲ್ಡ್ ಬೆಳೆಯೋದಕ್ಕೆ ಮಾತ್ರ ಡೊನಾಲ್ಡ್ ಟ್ರಂಪ್ ಅವರೇ ಕಾರಣ ಆಗಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ US ಮತ್ತೆ ಇರಾನ್ ಬಗ್ಗೆ ಮಾತಾಡ್ಕೊಬೇಕಂದ್ರೆ ಈಗ ಟೆನ್ಷನ್ಸ್ ಏನೋ ತುಂಬಾನೇ ಜಾಸ್ತಿ ಆಗ್ತಾನೆ ಇದೆ. ಅದ್ರ ಜೊತೆಗೆ ಗುರುವಾರ ಆದ್ರೆ ಇನ್ನೊಂದ್ಸಲ ನೆಗೋಸಿಯೇಷನ್ಸ್ ಎಲ್ಲ ನಡೆಸ್ತಾ ಇದ್ದಾರೆ. ಈ ನೆಗೋಸಿಯೇಷನ್ಸ್ ಅಲ್ಲಿ ಏನಾದ್ರು US ಹೇಳ್ದಂಗೆ ಇರಾನ್ ಅವ್ರು ಏನಾದ್ರು ಈ ನ್ಯೂಕ್ಲಿಯರ್ ಡೀಲ್ ರಿಲೇಟೆಡ್ ಆಗಿ ಒಪ್ಕೊಂಡ್ರೆ ಅದು 2 ಕಂಟ್ರೀಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಬರೀ 2 ಕಂಟ್ರೀಸ್ಗೆ ಮಾತ್ರ ಅಲ್ಲ, ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ಗೆ ಅದು ಪಾಸಿಟಿವ್ ಆಗುತ್ತೆ. ಒಂದ್ ವೇಳೆ US ಅವ್ರು ಹೇಳ್ದಂಗೆ ಇರಾನ್ ಅವ್ರು ಏನಾದ್ರು ಒಪ್ಕೊಂಡಿಲ್ಲ ಅಂತಂದ್ರೆ ಕಮಿಂಗ್ ಟೈಮಲ್ಲಿ US ಇರಾನ್ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ಗುರುವಾರ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ ಅಂತ. ಮತ್ತೆ ಒಂದು ವಾರ ಆದ್ಮೇಲೆ ಚೈನೀಸ್ ಮಾರ್ಕೆಟ್ ಇವತ್ತು ಓಪನ್ ಆಗಿದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಎಲ್ಲ ಇನ್ನ ಯಾವ ತರ ರಿಯಾಕ್ಟ್ ಆಗ್ತವೆ ಅಂತ. ಇವತ್ತಾದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ಕಾಪರ್, ಅಲ್ಯೂಮಿನಿಯಂ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ US ಟ್ಯಾರಿಫ್ ಇಂದ. ಅದ್ರ ಜೊತೆಗೆ ಚೈನೀಸ್ ಮಾರ್ಕೆಟ್ ಇವತ್ತು ಓಪನ್ ಆಗಿದೆ ಅನ್ನೋ ಕಾರಣದಿಂದ ಕೂಡ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ನೋಡೋಣ ಕಮಿಂಗ್ ಟೈಮಲ್ಲೂ ಇವೆಲ್ಲ ಯಾವ ತರ ರಿಯಾಕ್ಟ್ ಆಗ್ತವೆ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ, ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಈಗ ಹೊಸದಾಗಿ ಅಡಿಷನಲ್ ಟ್ಯಾರಿಫ್ನ ಹಾಕಿದ್ದಾರೆ ಪ್ರತಿ ಕಂಟ್ರಿ ಮೇಲೂ ಅಂತ. ಅದ್ರ ಜೊತೆಗೆ ಈಗ ಪ್ರತಿಯೊಬ್ಬರು ಕನ್ಫ್ಯೂಸ್ ಸ್ಟೇಜಲ್ಲೇ ಇದ್ದಾರೆ. ಈಗ ಹಳೆ ಟ್ಯಾರಿಫ್ನ ಕನ್ಸಿಡರ್ ಮಾಡಬೇಕಾ ಅಥವಾ ಹೊಸ ಟ್ಯಾರಿಫ್ನ ಕನ್ಸಿಡರ್ ಮಾಡಬೇಕಾ? ಈಗ ಹೊಸ ಟ್ಯಾರಿಫ್ನ ಯಾವ ಥರ ಕನ್ಸಿಡರ್ ಮಾಡೋದು, ಯಾವ್ಯಾವ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಎಷ್ಟು % ಟ್ಯಾರಿಫ್ ಇದೆ, ಇವೆಲ್ಲ ಯಾವ ಥರ ವರ್ಕ್ ಆಗ್ತವೆ ಅಂತ ಇವಾಗೂ ತುಂಬ ಕನ್ಫ್ಯೂಸ್ ಸ್ಟೇಜಲ್ಲೇ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ನೋಡಿದ್ರೆ ನಮ್ಮ ಮಾರ್ಕೆಟಲ್ಲಿ ಈ ಟೆಕ್ಸ್ಟೈಲ್ ಕಂಪನೀಸ್ ಎಲ್ಲ ಕಂಪ್ಲೀಟಾಗಿ ಫಾಲ್ ಆಗಿದ್ದಾವೆ. ವರ್ಧಮಾನ್ ಟೆಕ್ಸ್ಟೈಲ್ಸ್, ಅರವಿಂದ್ ಫ್ಯಾಷನ್ಸ್, ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್, ಇಂಡೋಕೌಂಟ್, ವೆಲ್ಸ್ಪನ್ ಲಿವಿಂಗ್ ಈ ಥರ ಪ್ರತಿಯೊಂದು ಕಂಪನಿ ನೋಡಿದ್ರು 5 to 6% ವರ್ಗೂ ಫಾಲ್ ಆಗಿದ್ದಾವೆ. ಯಾಕಂದ್ರೆ ಗೌರ್ಮೆಂಟ್ ರಿಮಿಷನ್ ಆಫ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸ್ ಆನ್ ಎಕ್ಸ್ಪೋರ್ಟ್ ಪ್ರಾಡಕ್ಟ್ಸ್ ಅಂತ ಒಂದು ಸ್ಕೀಮ್ನ ಲಾಂಚ್ ಮಾಡಿದ್ರು. ಈ ಸ್ಕೀಮ್ ಅಂಡರಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ ನಮ್ಮ ಇಂಡಿಯನ್ ಕಂಪನೀಸ್ ಏನಿದಾವೆ ಇವರು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಟ್ಯಾಕ್ಸಸ್ನ ಡ್ಯೂಟೀಸ್ನೆಲ್ಲ ಪೇ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕಾಗಿತ್ತು. ಆದರೆ ಈ ಸ್ಕೀಮ್ ಇರೋ ಕಾರಣದಿಂದ ಸ್ವಲ್ಪ ರೀಫಂಡ್ ಎಲ್ಲ ಬರ್ತಾ ಇತ್ತು. ಆದರೆ ಈಗ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ ಈ ಸ್ಕೀಮಲ್ಲಿ ಬೆನಿಫಿಟ್ಸ್ನ 50% ಕಟ್ ಮಾಡಿದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಸ್ವಲ್ಪ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆಲ್ಲ ಸ್ವಲ್ಪ ಹೈಯರ್ ಟ್ಯಾಕ್ಸಸ್ ಅಥವಾ ಡ್ಯೂಟೀಸ್ನ ಪೇ ಮಾಡಬೇಕಾಗಿರುತ್ತೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಹಾಕಿರೋ ಕಾರಣದಿಂದ ಈಗಾಗಲೇ ಈ ಟೆಕ್ಸ್ಟೈಲ್ ಕಂಪನೀಸ್ ಎಲ್ಲ ತುಂಬಾನೇ ಸಫರ್ ಆಗ್ತಾ ಇದಾವೆ. ಯಾಕಂದ್ರೆ ಇವರು US ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ನಿಯರ್ಲಿ 18% ವರ್ಗೂ ಟ್ಯಾರಿಫ್ನ ಪೇ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಈಗ ಗೌರ್ಮೆಂಟ್ ಕೂಡ ಈ ಬೆನಿಫಿಟ್ಸ್ನ 50% ಕಟ್ ಮಾಡಿದ್ರಲ್ವಾ, ಇದರಿಂದ ಅಡಿಷನಲ್ ಆಗಿ ಟೆಕ್ಸ್ಟೈಲ್ ಕಂಪನೀಸ್ಗೆ ಎಫೆಕ್ಟ್ ಆಗುತ್ತೆ ಅಂತಾನೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಡಿಕ್ಸಾನ್ ಟೆಕ್ನಾಲಜೀಸ್ ಆದ್ರೆ ನಿಯರ್ಲಿ 2% ವರ್ಗೂ ಫಾಲ್ ಆಗಿದೆ. ಮತ್ತೆ ನಿನ್ನೆ ಕೂಡ 5% ಫಾಲ್ ಆಗಿತ್ತು. ಆಲ್ ಟೈಮ್ ಐಸಿಂದ ಎಬೋ 40% ಫಾಲ್ ಆಗಿದೆ.
ಫ್ರೆಂಡ್ಸ್, ಈಗ ಈ ಕಂಪನಿ ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ. ಮತ್ತೆ ಇವತ್ತು ನೆನೆ ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತಂದ್ರೆ, ಈ CLSE ಅವರು ಈ ಕಂಪನಿನ ಡೌನ್ಗ್ರೇಡ್ ಮಾಡಿ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮುಂಚೆ ಡಿಕ್ಸಾನ್ ಟೆಕ್ನಾಲಜೀಸ್ಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ನ ಕೊಟ್ಟಿದ್ರು, ಅದನ್ನ ಇವಾಗ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾರೆ. ಮತ್ತೆ ಟಾರ್ಗೆಟ್ ಪ್ರೈಸ್ ಆದ್ರೆ 15,580 rupees ಇಂದ 12,100 rupeesಗೆ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಈಗ ಈ ಮೆಮೊರಿ ಚಿಪ್ ಪ್ರೈಸಸ್ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದ ಡಿಕ್ಸಾನ್ ಟೆಕ್ನಾಲಜೀಸ್ ಪ್ರಾಫಿಟ್ಸ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಬರೀ ಪ್ರಾಫಿಟ್ಸ್ ಮಾತ್ರನೇ ಇಂಪ್ಯಾಕ್ಟ್ ಆಗಲ್ಲ, ಇದ್ರ ಜೊತೆಗೆ ಮಾರ್ಜಿನ್ಸ್ ಕೂಡ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇವರು ಹೈಲೈಟ್ ಮಾಡ್ತಾ ಇದ್ದಾರೆ. ಅದರಿಂದನೇ ಈ ಡಿಕ್ಸಾನ್ ಟೆಕ್ನಾಲಜೀಸ್ ಅಲ್ಲಿ ಈ ತರ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರೋದು. ಫ್ರೆಂಡ್ಸ್, ಈಗ ಈ EMS ಸೆಗ್ಮೆಂಟ್ ಅಲ್ಲಿ ಏನೋ ತುಂಬಾನೇ ವೀಕ್ನೆಸ್ ಕಾಣ್ತಾ ಇದೆ. ಈಗ ಕಮಿಂಗ್ ಟೈಮ್ ಅಲ್ಲಿ ಅಂದ್ರೆ ಸಮ್ಮರ್ ಅಲ್ಲಿ ಏನಾದ್ರು ಈ ಸೇಲ್ಸ್ ಏನಾದ್ರು ತುಂಬಾ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆದ್ರೆ ಅವಾಗ ಈ ಕಂಪನೀಸ್ಗೆ ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಈಗ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೆಲ್ಲ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂದ್ರೆ, ಇವಾಗ ಈ ಕಂಪನೀಸ್ ಎಲ್ಲ ಸ್ವಲ್ಪ ಹೈಯರ್ ವ್ಯಾಲ್ಯೂಷನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ. ಆ ವ್ಯಾಲ್ಯೂಷನ್ಸ್ಗೆ ತಕ್ಕನಾಗಿ ಪ್ರಾಪರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರಾ ಇಲ್ವಾ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ವೇಳೆ ಕಮಿಂಗ್ ಟೈಮಲ್ಲಿ ಸೇಲ್ಸ್ ಏನಾದರೂ ಇನ್ಕ್ರೀಸ್ ಆಗಿ ಒಂದು ವೇಳೆ ರಿಸಲ್ಟ್ಸ್ನ ಕೂಡ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ರೆ, ಈಗ ಮಾರ್ಕೆಟ್ ಏನು ಈ ಕಂಪನೀಸ್ನ ಹೈಯರ್ ವ್ಯಾಲ್ಯೂಷನ್ಸ್ ಅಲ್ಲಿ ಇಟ್ಟಿದೆ ಆ ವ್ಯಾಲ್ಯೂಷನ್ಸ್ನ ಜಸ್ಟಿಫೈ ಮಾಡಿದ್ರೆ ಪರವಾಗಿಲ್ಲ, ಅವಾಗ ಮಾತ್ರನೇ ಈ ಕಂಪನೀಸ್ ಸ್ವಲ್ಪ ಪಾಸಿಟಿವ್ ಆಗಿ ಗ್ರೋ ಆಗ್ತವೆ. ಇಲ್ಲ ಅಂತಂದ್ರೆ ಕಮಿಂಗ್ ಟೈಮಲ್ಲೂ ಇದೇ ತರ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ EMS ಸೆಗ್ಮೆಂಟ್ ಕಮಿಂಗ್ ಟೈಮಲ್ಲಿ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ. ಫ್ರೆಂಡ್ಸ್, ಈಗ ಬರೀ ಡಿಕ್ಸಾನ್ ಟೆಕ್ನಾಲಜೀಸ್ ಅಂತ ಮಾತ್ರನೇ ಅಲ್ಲ, ಈ EMS ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ತುಂಬಾ ಕಂಪನೀಸ್ ಈ ತರನೇ ಫಾಲ್ ಆಗ್ತಾನೆ ಬರ್ತಾ ಇದಾವೆ. ನೋಡೋಣ ಕಮಿಂಗ್ ಟೈಮಲ್ಲಿ ಪ್ರತಿ ಒಂದು ಕಂಪನಿ ಯಾವ ತರ ಗ್ರೋ ಆಗ್ತವೆ ಅಂತ. ನೆಕ್ಸ್ಟ್, ಓಲಾ ಎಲೆಕ್ಟ್ರಿಕ್ ಇವತ್ತಾದ್ರೆ ನಿಯರ್ಲಿ 3% ವರ್ಗು ಫಾಲ್ ಆಗಿದೆ. ಆಲ್ ಟೈಮ್ ಐಸ್ ಇಂದ ಎಬೋ 82% ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಈ ಕಂಪನಿ ನಮ್ಮ ಮಾರ್ಕೆಟ್ಗೆ ಬಂದಾಗ ಸುಮಾರು 50% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ರು. ಜೊತೆಗೆ ಈ ಕಂಪನಿ CEO ಅವರು ಕೂಡ ತುಂಬಾ ಸಲ ಮೆನ್ಷನ್ ಮಾಡಿದ್ರು, ನಾವು ಅಗ್ರೆಸಿವ್ ಆಗಿ ಸ್ಟೋರ್ಸ್ನ ಇನ್ಕ್ರೀಸ್ ಮಾಡ್ತೀವಿ, ಸುಮಾರು 4,000 ಸ್ಟೋರ್ಸ್ನ ಓಪನ್ ಮಾಡ್ತೀವಿ ವಿತಿನ್ 1 month ಅಲ್ಲಿ ಅಂತ ಎಲ್ಲ ತುಂಬಾನೇ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅದಕ್ಕೆ ತಕ್ಕನಾಗೇನೆ ಅಗ್ರೆಸಿವ್ ಆಗಿ ಸ್ಟೋರ್ಸ್ನ ಕೂಡ ಓಪನ್ ಮಾಡಿದ್ರು. ಆದ್ರೆ ಪ್ರೆಸೆಂಟ್ ಇವಾಗ ಕಂಪ್ಲೀಟ್ ಆಗಿ ಸ್ಟೋರ್ಸ್ನೆಲ್ಲ ಸ್ಟಾಪ್ ಮಾಡ್ತಾ ಇದ್ದಾರೆ. ಸುಮಾರು ಲಾಸ್ಟ್ ಮಂತ್ ಅಲ್ಲೇನೆ 550 ಸ್ಟೋರ್ಸ್ನ ಕ್ಲೋಸ್ ಮಾಡಿದ್ದಾರೆ. ಪ್ರೆಸೆಂಟ್ ಇವಾಗ ಇಂಡಿಯಾದಲ್ಲಿ 150 ಸ್ಟೋರ್ಸ್ ಮಾತ್ರನೇ ಓಪನ್ ಇರೋದು. ಏನಕ್ಕೆ ಈ ಥರ ಸ್ಟೋರ್ ಕೌಂಟ್ ಈ ಥರ ಕಮ್ಮಿ ಆಗ್ತಾ ಇದೆ ಅಂತಂದರೆ, ಸ್ವಲ್ಪ ಎಕ್ಸ್ಪೆನ್ಸಸ್ನೆಲ್ಲ ಕಮ್ಮಿ ಮಾಡಿ ಆನ್ಲೈನಲ್ಲಿ ಈ ಓಲಾ ಸ್ಕೂಟರ್ಸ್ನ ಸೇಲ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಮಾರ್ಕೆಟ್ ಶೇರ್ ಕೂಡ ಕಂಟಿನ್ಯೂಸ್ ಆಗಿ ಡ್ರಾಪ್ ಆಗ್ತಾನೆ ಬರ್ತಾ ಇದೆ. ಹಿಂದಿನ ತಿಂಗಳು ಅಂದರೆ ಜಾನ್ವರಿ ಟೈಮಲ್ಲಿ ನಿಯರ್ಲಿ 6.1% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ರು. ಅದೇ ಫೆಬ್ರವರಿ ಮಂತ್ಗೆ ಅದು 4.2%ಗೆ ಡ್ರಾಪ್ ಆಗಿದೆ. ಒಂದ್ಸಲ ಈ ಇಮೇಜ್ನ ನೋಡಿ, ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವರು ಮಾರ್ಕೆಟ್ ಶೇರ್ ಯಾವ ತರ ಡ್ರಾಪ್ ಆಗ್ತಾ ಇದೆ ಅಂತ. ಜೊತೆಗೆ ಈ ಫೆಬ್ರವರಿಯಲ್ಲಿ ಸುಮಾರು 2,500 ಯೂನಿಟ್ಸ್ ಮಾತ್ರನೇ ಇದುವರೆಗೂ ಸೇಲ್ ಮಾಡಿರೋದು. ನೋಡೋಣ ಕಮಿಂಗ್ ಟೈಮಲ್ಲೂ ಮಾರ್ಕೆಟ್ ಶೇರ್ ಇದೇ ತರ ಡ್ರಾಪ್ ಆಗ್ತಾ ಇದ್ರೆ ಶೇರ್ ಪ್ರೈಸ್ ಕೂಡ ಫಾಲ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ಈ ತರ ಸೇಲ್ಸ್ ಡ್ರಾಪ್ ಆಗೋದಕ್ಕೆ ಮೇನ್ ರೀಸನ್ ಬಂದು ಇವ್ರ ವೆಹಿಕಲ್ಸ್ ಅಲ್ಲಿ ತುಂಬಾನೇ ಇಶ್ಯೂಸ್ ಕಾಣಿಸ್ತಾ ಇದಾವೆ. ಅದ್ರ ಜೊತೆಗೆ ಕಾಂಪಿಟೇಷನ್ ಕೂಡ ಈ 2 ವೀಲರ್ಸ್ ಅಲ್ಲಿ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಈಗ ಬೇರೆ ಬೇರೆ ಕಂಪನೀಸ್ ಎಲ್ಲ ಅಗ್ರೆಸಿವ್ ಆಗಿ ಸ್ಕೂಟರ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಮಾರ್ಕೆಟ್ ಶೇರ್ ನ ಕೂಡ ಇನ್ಕ್ರೀಸ್ ಮಾಡ್ಕೊಂತಾ ಇದ್ದಾರೆ. ಅದರಿಂದನೇ ಓಲಾ ಎಲೆಕ್ಟ್ರಿಕ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಅದಾದ್ಮೇಲೆ ವಾರೆ ಎನರ್ಜೀಸ್ ಇವತ್ತಾದ್ರೆ ನಿಯರ್ಲಿ 3% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವ್ರಿಗೆ 500 ಮೆಗಾವಾಟ್ಸ್ ಸೋಲಾರ್ ಮಾಡ್ಯೂಲ್ಸ್ ನ ಸಪ್ಲೈ ಮಾಡೋದಕ್ಕೆ ಒಂದು ಲಾರ್ಜ್ ಆರ್ಡರ್ ಬಂದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಫ್ರೆಂಡ್ಸ್, ಈಗ ಪ್ರೆಸೆಂಟ್ ಈ ವಾರೆ ಎನರ್ಜೀಸ್ ಅವ್ರ ಆರ್ಡರ್ ಬುಕ್ ನೋಡಿದ್ರೆ ಅದು Q3 ಎಂಡ್ಗೆ ನೋಡಿದ್ರೆ ಸುಮಾರು 60,000 ಕೋಟಿ ಆರ್ಡರ್ ಬುಕ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ನೋಡೋಣ ಇವನ್ನೆಲ್ಲ ಯಾವಾಗ ಇವರು ಎಕ್ಸಿಕ್ಯೂಟ್ ಮಾಡ್ತಾರೆ, ಇನ್ನ ಶೇರ್ ಪ್ರೈಸ್ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಕಮಿಂಗ್ ಟೈಮ್ ಅಲ್ಲಿ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಅದಾನಿ ಪವರ್, ಇವ್ರಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಮೋಕ್ಸಿ ಪವರ್ ಜನರೇಷನ್ ಅಂತ. ಇವರಾದ್ರೆ ತಮಿಳುನಾಡು ಪವರ್ ಡಿಸ್ಟ್ರಿಬ್ಯೂಷನ್ ಕಾರ್ಪೊರೇಷನ್ ಜೊತೆ ಒಂದು ಲಾಂಗ್ ಟರ್ಮ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಾಂಟ್ರಾಕ್ಟ್ ನ ಮಾಡ್ಕೊಂಡಿದ್ದಾರೆ ಸುಮಾರು 5 yearsಗೆ. ಜೊತೆಗೆ ಫ್ರೆಂಡ್ಸ್, ಈಗ ನೋಡೋಣ ಈ ಸಮ್ಮರ್ ಅಲ್ಲಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಇನ್ನ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಒನ್ ಮೊಬಿವಿಕ್ ಸಿಸ್ಟಮ್ಸ್ ಇವತ್ತಾದ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 11% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಮೊಬಿವಿಕ್ ಸಿಸ್ಟಮ್ಸ್ ಅವ್ರಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಮೊಬಿವಿಕ್ ಸೆಕ್ಯೂರಿಟೀಸ್ ಬ್ರೋಕಿಂಗ್. ಇವ್ರಿಗೆ BSE ಇಂದ ಅಪ್ರೂವಲ್ ಸಿಕ್ಕಿದೆ ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್ಗೆ ಎಂಟರ್ ಆಗೋದಕ್ಕೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಏರ್ಟೆಲ್ ಕಡೆಯಿಂದ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಇವರ ಈ ಫಿನಾನ್ಷಿಯಲ್ ಬಿಸ್ನೆಸ್ ಏನಿದೆ ಅಂದ್ರೆ ಏರ್ಟೆಲ್ ಮನಿ, ಈ ಬಿಸ್ನೆಸ್ ಒಳಗಡೆ ಸುಮಾರು 20,000 ಕೋಟಿ ಇನ್ಫ್ಯೂಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲಿ. ಅದಕ್ಕೋಸ್ಕರ ಇವಾಗ ಏರ್ಟೆಲ್ ಅವರಾದ್ರೆ ನಿಯರ್ಲಿ 70% ಆಫ್ ಫಂಡ್ ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇನ್ನು ಮಿಕ್ಕಿರೋ 30% ನ
ಪ್ರಮೋಟರ್ ಗ್ರೂಪ್ ಆದ ಭಾರತಿ ಎಂಟರ್ಪ್ರೈಸಸ್ ಮುಖಾಂತರ 30% ಇನ್ಫ್ಯೂಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.